ಯಾರೆಲ್ಲ VIP ಬರ್ತಾರೋ ಅವರನ್ನ ಕಾರ್ಯಕ್ರಮದ ಸ್ಥಳದವರೆಗೂ ಕೂಡ ಕರೆದುಕೊಂಡು ಬರಲಾಗ್ತಾ ಇದೆ. ಕ್ಯಾಬಿನೆಟ್ ರಚನೆಯಲ್ಲಿ ಲೆಕ್ಕಾಚಾರದ ಹೆಜ್ಜೆಯನ್ನ ಇಡಲಾಗಿದೆ. ಪ್ರಮುಖ ಸಮುದಾಯಗಳ ವಿಶ್ವಾಸ ಗಳಿಸೋದಿಕ್ಕೆ DK ಶಿವಕುಮಾರ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ಸಿದ್ದರಾಮಯ್ಯ, BS ಯಡಿಯೂರಪ್ಪ, ದೇವೇಗೌಡ ಮೂವರು ಘಟಾನುಘಟಿ ನಾಯಕರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ DK ಶಿವಕುಮಾರ್. ಇನ್ನು DK ಶಿವಕುಮಾರ್ ಸೇರಿದ ಹಾಗೆ 14 ಶಾಸಕರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದ ಲಿಸ್ಟ್ ಅನ್ನ ನಾವು ನೋಡ್ತಾ ಇದ್ವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂತಹ ಲಿಸ್ಟ್ ಅದು. ಆ ಲಿಸ್ಟ್ನಲ್ಲಿ ಎಲ್ಲಾ ಸಮುದಾಯಗಳಿಗೂ ಕೂಡ ಆದ್ಯತೆಯನ್ನ ಕೊಡಲಾಗಿದೆ. ವಿಶೇಷವಾಗಿ ಹಿರಿಯರನ್ನ ಒಳಗೊಂಡಂತಹ ಪಟ್ಟಿಯದು. ಈ ಹಿಂದೆ ಯಾರೆಲ್ಲ ಸಚಿವರಾಗಿದ್ರು ಅವರ ಹೆಸರೇ ಬಹುವಾಗಿ ಇದೆ. ಇನ್ನು ಸ್ಪೀಕರ್ ಆಗಿದ್ದಂತಹ UT ಖಾದರ್ ಅವರು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, DK ಶಿವಕುಮಾರ್ ಅವರ ಸಂಪುಟ ಹೇಗಿರಲಿದೆ ಅನ್ನುವಂತಹ ಚಿತ್ರಣ ನಮ್ಗೆಲ್ಲರಿಗೂ ಕೂಡ ಸಿಕ್ಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಪಟ್ಟಿಯನ್ನ ನಾವು ನೋಡ್ತಾ ಇದೀವಿ. ನೋಡಿದಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ವೀಣಾ, ಹೌದು. ಬಹುತೇಕ ಈಗ DK ಶಿವಕುಮಾರ್ ಅವರೇನು CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದಷ್ಟು ಆಕಾಂಕ್ಷಿಗಳ ಅಥವಾ ತಮ್ಮ ಬಣದ ಅಂತ ಹೇಳ್ಬೋದು ಅವರ ಒಂದಷ್ಟು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಸೇರಿ ಮಾಡಿದಂಥ ಒಂದು ಪಟ್ಟಿ ಇದು. ಒಂದು ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಚಿವ ಸಂಪುಟ ಇರಲಿದೆ. ಹಳಬರು ಬಹುತೇಕ ಯಾರೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರೋ ಅವರಿಗೆ ಬಹುತೇಕರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೊಸದಾಗಿ ಅಂತಂದ್ರೆ UT ಖಾದರ್ ಅವರ ಹೆಸರಿದೆ, ಮತ್ತೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೆಸರು ಈ ಒಂದು ಲಿಸ್ಟ್ಗೆ ಸೇರ್ಪಡೆ ಆಗಿರುವಂಥದ್ದು. ಅಂದರೆ ಈಗ DK ಶಿವಕುಮಾರ್ ಅವರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇರೋದಿಲ್ಲ, ಅಂದರೆ ಅವರಿಗೆ ಅನುಭವದ ಕೊರತೆ ಇಲ್ಲ. ಯಾಕೆಂದರೆ ಅವರು ಸಾಕಷ್ಟು ಪಳಗಿದ ರಾಜಕಾರಣಿ. ಆದರೂ ಕೂಡ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಪಟ್ಟನ್ನು DK ಶಿವಕುಮಾರ್ ಹಿಡಿದಿದ್ರು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಜನ ಹಿರಿಯರಿಗೆ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಪಟ್ಟು ಹಿಡಿದಿದ್ರು. ಹಾಗಾಗಿಯೇ ಬಹುತೇಕ ಒಂದಷ್ಟು ಜನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂಥ ಹಿರಿಯರು, ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ MB ಪಾಟೀಲ್ ಅವರಿರ್ಬೋದು, ಪರಮೇಶ್ವರ್ ಅವರಿರ್ಬೋದು, ಮಹದೇವಪ್ಪ ಅವರು ಸೇರಿದಂತೆ ಅನೇಕರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಇದ್ದರು. ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಒಂದು ವಾದ ಆಗಿತ್ತು. ಅವರ ಮಾತಿಗೆ ಮಣೆ ಹಾಕಿರುವಂತಹ ಹೈಕಮಾಂಡ್ ಬಹುತೇಕ ಹಳಬರಿಗೆ ಅವಕಾಶವನ್ನ ಕೊಟ್ಟಿದೆ. ಸದ್ಯ ಮೊದಲನೆಯ ಪಟ್ಟಿಯಲ್ಲಿ ಅಂದ್ರೆ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾ ಇರುವಂತಹ ಲಿಸ್ಟ್ ನಲ್ಲಿ UT ಖಾದರ್ ಮತ್ತೆ ಯತೀಂದ್ರ ಇಬ್ಬರು ಮಾತ್ರ ಹೊಸದಾಗಿರ್ತಾರೆ. UT ಖಾದರ್ ಅವರು ಹಿಂದೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು, ಆದರೆ ಇದೀಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ರು. ಇವತ್ತು ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಿಗೆ ಇದು ಮೊದಲನೆಯ ಬಾರಿಗೆ ಸಚಿವರಾಗುವಂತ ಒಂದು ಅವಕಾಶ ಒದಗಿ ಬಂದಿದೆ. ಸಮುದಾಯವನ್ನ ಸಮತೋಲನ ಮಾಡಬೇಕು, ಸಮುದಾಯದ ಪ್ರಾತಿನಿಧ್ಯವನ್ನ ಸಮತೋಲನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಸಿದ್ದರಾಮಯ್ಯನವರಿಂದ ಅವಕಾಶವನ್ನ ತೆಗೆದುಕೊಂಡ್ರು ಅನ್ನುವಂಥ ಒಂದು ಅಪವಾದ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಹಿರಿಯರ ಅನುಭವ ಸರ್ಕಾರಕ್ಕೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಹಿರಿಯ ಶಾಸಕರಿಗೆ ಸಚಿವರಾಗುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ವೀಣಾ, ಸುರೇಶ್, ಈ ಲಿಸ್ಟ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾಡಿದಂತಹ ಎಕ್ಸಸೈಸ್ ಅನ್ನೋದು ಕ್ಲಿಯರ್ ಆಗತ್ತೆ. ಜೊತೆಗೆ ಯಾವ್ದಾದ್ರೂ ಸರ್ಪ್ರೈಸ್ ಇದೆಯಾ ಇದರಲ್ಲಿ? ಬಹುತೇಕ ಇವತ್ತಿನ ಪಟ್ಟಿಯಲ್ಲಿ ಅಂದ್ರೆ ಈಗ ಅಧಿಕೃತವಾದ ಪಟ್ಟಿ ಅಂತಂದ್ರೆ ಬಹುಶಃ ಅಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೇ ಗೊತ್ತಾಗಬೇಕು. ಸರ್ಪ್ರೈಸಿಂಗ್ ಆಗಿ ಇರುವಂಥದ್ದಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಹಳಬರಿಗೆ ಅವಕಾಶವನ್ನ ಕೊಡಲಾಗಿದೆ, ಯತೀಂದ್ರ ಅವರಿಗೆ ಒಂದು ಅವಕಾಶವನ್ನ ಹೊಸದಾಗಿ ಕೊಡಲಾಗಿದೆ. ಇದು ನೀವು ಹೇಳಿದಂಥದ್ದು ನಿಜ. 2028ರ ಚುನಾವಣೆ ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಬೇಕು. ಯಾಕೆ ಅಂತಂದ್ರೆ ಇನ್ನು 2 ವರ್ಷಗಳ ಕಾಲ ಅಧಿಕಾರ ನಡೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯನ್ನು ಕೂಡ ಸಹಜವಾಗಿ ಗಮನದಲ್ಲಿಟ್ಟುಕೊಂಡು ಸರ್ಕಾರ ರಚನೆ ಮಾಡಬೇಕಾಗುತ್ತೆ. ಹಾಗಾಗಿಯೇ ಒಂದು ಜಾತಿವಾರು
ಪ್ರಾತಿನಿಧ್ಯ ಕೊಡಬೇಕು ಮತ್ತು ಪ್ರಾಂತ್ಯವಾರು ಪ್ರಾತಿನಿಧ್ಯವನ್ನು ಕೊಡಬೇಕು. ಹಳಬರಿಗೆ ಅವರ ಅನುಭವಕ್ಕೆ ಮಣೆ ಹಾಕಬೇಕು. ಅದರ ಜೊತೆಯಲ್ಲಿ ಒಂದು ಜನರೇಷನ್ ಶಿಫ್ಟ್ ಅಂತ ಏನು ಹೇಳ್ತೀವಿ, ಹಾಗಾಗಿ ಹೊಸ ತಲೆಮಾರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು. ಹಾಗಾದಂಥ ಸಂದರ್ಭದಲ್ಲಿ ಯುವಕರ ಮತವನ್ನು ಸೆಳಿಬೋದು ಮತ್ತು ಒಂದು ಜಾತಿವಾರು ಪ್ರಾತಿನಿಧ್ಯ ಕೊಟ್ಟಂತ ಸಂದರ್ಭದಲ್ಲಿ ಆ ಸಮುದಾಯದ ಮತಗಳನ್ನು ಕೂಡ ಸೆಳೆಯಬಹುದು. ಹಾಗಾಗಿ ಎಲ್ಲ ಸಮುದಾಯಕ್ಕೆ ಮತ್ತೆ ಹಳಬರಿಗೆ ಮತ್ತೆ ಹೊಸಬರಿಗೆ ಅವಕಾಶವನ್ನ ಕೊಟ್ಟಂತ ಒಂದು ನೂತನ ಸಚಿವ ಸಂಪುಟ ರಚನೆ ಆಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.